ಸ್ನೇಹಿತರೆ, ಒಳ್ಳೆಯದು ಕೆಟ್ಟದ್ದು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಒಳ್ಳೇದೇನು ಕೆಟ್ಟದೇನು ಅಂತ ನಾವು ಅನ್ಕೊತಾ ಇರ್ತೀವಲ್ಲ, ಇದು ಒಳ್ಳೇದು, ಇದು ಕೆಟ್ಟದ್ದು, ಇದಾಗಬಾರ್ದಾಯ್ತು, ಇದಾಗಿದೆ, ಸೊ ಹಂಗೆ ಆಗ್ಬೇಕಾಯ್ತು, ಇದು ಒಳ್ಳೇದಾಗಿಲ್ಲ ನನಗೆ, ಮತ್ತೆ ಕೆಟ್ಟದಾದ್ರೆ ಕೆಟ್ಟದಾಗಿದೆ, ಇದು ಆಗಬಾರ್ದಾಯ್ತು, ಒಳ್ಳೇದಾಗಲಿ ಚೆನ್ನಾಗಿತ್ತು, ಈ ಥರ ಅನ್ಕೊತಾ ಇರ್ತೀವಿ. ಆ್ಯಕ್ಚುಲಿ ಗುಡ್ ಅಂಡ್ ಬ್ಯಾಡ್, ಗುಡ್ಡು ಬ್ಯಾಡ್ ಬಗ್ಗೆ ಸ್ವಲ್ಪ ಒಂದು ಕತೆ ಇದೆ. ಆ ಕತೆ ಮುಖಾಂತರ ತಿಳ್ಕೊಳ್ಳೋಣ. ಈಗ ಒಬ್ಬರು ವ್ಯಕ್ತಿ ಇರ್ತಾರೆ, ಒಂದು ಊರಲ್ಲಿ ಒಂದು ವ್ಯಕ್ತಿ ಇರ್ತಾರೆ. ಅವನು ಕುದುರೆ ಸಾಕ್ತಾ ಇರ್ತಾನೆ. ಒಂದು ದಿವಸ ಆ ಕುದುರೆ ಮಿಸ್ ಆಗತ್ತೆ. ಓಕೆ, ಆ ಕುದುರೆ ಅವ್ರ ಮನೆಯಿಂದ ಬಿಟ್ಟು ಹೋಗ್ತದೆ. ಈಗ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವನು ಒಂದು ಆ, ಒಂದು ಒಂದು ಬುದ್ಧ ಹತ್ರ, ಅಂದರೆ ಒಂದು ಯೋಗಿ ಅಂದ್ಕೊಳ್ಳಿ, ಒಂದು ಮಾಸ್ಟರ್ ಅಂದ್ಕೊಳ್ಳಿ, ಒಂದು ಯೋಗಿ ಒಂದು ಮಾಸ್ಟರ್ ಅವ್ರ ಹತ್ರ ಹೋಗ್ತಾನೆ. ವೈಸ್ ಮ್ಯಾನ್ ಅಂದರೆ ವಿವೇಕವಂತ ಒಬ್ಬರ ಹತ್ರ ಹೋಗ್ತಾನೆ. ಹೋಗಿ ಹೇಳ್ತಾನೆ ಅವನ ಬಾಧೆ ಏನಂತ ಹೇಳ್ತಾರೆ. ಸೊ ನೋಡಿ, ಈ ಥರ ನಂದು ಕುದುರೆ ಇತ್ತು, ಕುದುರೆ ಮಿಸ್ ಆಯಿತು, ನನ್ನ ಮನೆಯಿಂದ ಬಿಟ್ಟು ಹೋಗಿದೆ, ಏನು ಮಾಡಲಿ ಅಂತ ಹೇಳ್ತಾನೆ. ಅವ್ರು ಇದ್ಕೊಂಡು ಏನು ಹೇಳ್ತಾರೆ ಅಂದರೆ, ಅವರು ಕೇಳ್ತಾರೆ, ಈ ಮಾಸ್ಟರ್ ಏನು ಕೇಳ್ತಾನೆ ಅಂದರೆ, ಇದು ಒಳ್ಳೇದು ಅನ್ಕೊಂಡಿದ್ರಾ ಕೆಟ್ಟದ್ದು ಅನ್ಕೊಂಡಿದ್ರಾ ಅಂತ ಕೇಳ್ತಾನೆ. ಇಲ್ಲ, ಇದು ಕೆಟ್ಟದಾಯಿತು, ನನಗೆ ತುಂಬ ಕೆಟ್ಟದಾಯಿತು ಅಂತ ಹೇಳ್ತಾನೆ. ಸೊ ತುಂಬ ಕೆಟ್ಟದಂದ್ರೆ ಅತಿ ದೊಡ್ಡ ಕೆಟ್ಟದಾಯಿತು ಅಂತ ಹೇಳ್ತಾನೆ. ಆವಾಗ ಈ ಈ ಮಾಸ್ಟರ್ ಏನು ಹೇಳ್ತಾರೆ ಗೊತ್ತಾ, ಆಯ್ತು ವೆಯ್ಟ್ ಮಾಡಿ, ಇದು ಒಳ್ಳೇದಕ್ಕೆ ಆಗ್ಬೋದು, ಏನೋ ಒಳ್ಳೇದಾಗ್ಬೋದು ನೋಡೋಣ ಅಂತ ಹೇಳ್ತಾನೆ. ಏನು ಒಳ್ಳೇದಾಗತ್ತೆ, ಕೆಟ್ಟ ಇದು ನಮ್ಮ ಕುದುರೆನೇ ಬಿಟ್ಟೋಗಿದೆಲ್ಲ ಅಂತ ಕೇಳ್ತಾನೆ. ಒಂದು 2-3 ವಾರ ಬಿಟ್ಕೊಂಡು ಮತ್ತೆ ಬರ್ತಾನೆ ಆ ವ್ಯಕ್ತಿ. ಬಂದ್ಬಿಟ್ಟು ಮಾಸ್ಟರ್ ಹತ್ರ ಮತ್ತೆ ಏನು ಹೇಳ್ತಾನೆ ಗೊತ್ತಾ, ಸ್ವಾಮಿ ತುಂಬ ಒಳ್ಳೇದಾಗಿದೆ ನನಗೂ, ನೀವು ಹೇಳಿದ ಪ್ರಕಾರ. ಏನಾಗಿದೆ ಅಂದರೆ, ಒಂದು ಕುದುರೆ ಹೋಗಿ ಇನ್ನೊಂದು ಕುದುರೆನ ಕರ್ಕೊಂಡು ಬಂದಿದೆ ಅಂತ ಹೇಳ್ತಾನೆ. ಒಂದು ಕುದುರೆ ಹೋಗಿ ಇನ್ನೊಂದು ಕುದುರೆನ ಕರ್ಕೊಂಡು ನಾವು ಮತ್ತೆ ಮನೆಗೆ ಬಂದು 2 ಕುದುರೆಗಳಾಯ್ತು ಈಗ. ಅಂದರೆ ಇದು ಒಳ್ಳೇದ ಅಂತ ಅನ್ಕೊಂಡಿದ್ರಾ ಅಂತಾರೆ. ಹಾಂ, ಒಳ್ಳೇದಾಯ್ತಲ್ಲ, ಇನ್ನೇನು, ಒಂದು ಕುದುರೆ ಹೋಗಿ ಇನ್ನೊಂದು ಬಂತಲ್ಲ, ನನಗೆ 2 ಬಂತಲ್ಲ, ಅವು ಒಳ್ಳೇದೇ ಅಲ್ವಾ, ಕೆಟ್ಟದಾಗತ್ತೆ, ಕೆಟ್ಟದ್ದು ಹೇಗಾಗುತ್ತೆ? ಇಲ್ಲ ಇಲ್ಲ, ವೆಯ್ಟ್ ಮಾಡಿ, ಏನೋ ಒಂದು ಕೆಟ್ಟದಾಗೋದು ಅವಕಾಶ ಇದೆ, ಸ್ವಲ್ಪ ವೆಯ್ಟ್ ಮಾಡಿ ಅಂತಾರೆ. ಹೌದಾ, ಏನು ಕೆಟ್ಟದಾಗತ್ತೆ, 2 ಕುದುರೆಗಳು ಬಂತಲ್ಲ. ಇಲ್ಲ ಇಲ್ಲ, ಸ್ವಲ್ಪ ವೆಯ್ಟ್ ಮಾಡಿ. ಅವಾಗ ಏನಾಗತ್ತಂದರೆ, ಇದಾದಮೇಲೆ ಅವನ ಮಗ, ಯಾರು, ಈ ಆ ವ್ಯಕ್ತಿಯ ಮಗ, ಒಂದು ದಿವಸ ಈ ಕುದುರೆಯನ್ನು ಸವಾರಿ ಮಾಡ್ತಾನೆ. ಸವಾರಿ ಮಾಡುವಾಗ ಸ್ವಲ್ಪ ಮುಂದೆ ಹೋಗಿ ಅಲ್ಲೇನಾಗತ್ತೆ, ಅವನು ಕುದುರೆಯಿಂದ ಬಿದ್ದು ಹೋಗ್ತಾನೆ. ಆ ಹೊಸ ಕುದುರೆ ಬಂತಲ್ಲ, ಅದನ್ನು ಸವಾರಿ ಮಾಡಕ್ಕೆ ಹೋಗ್ತಾನೆ. ಆ ಕುದುರೆಯಿಂದ ಬಿದ್ದು ಹೋಗಿ ಅವನ ಲೆಗ್, ಅವನ ಕಾಲು ತುಂಬ ಫ್ರ್ಯಾಕ್ಚರ್ ಆಗುತ್ತೆ. ಫ್ರ್ಯಾಕ್ಚರ್ ಆದಮೇಲೆ ಮತ್ತೆ ಅವನು ಬರ್ತಾನೆ ಆ ವ್ಯಕ್ತಿ ಯಾರ ಹತ್ರ, ಈ ಮಾಸ್ಟರ್ ಹತ್ರ. ಬಂದ್ಬಿಟ್ಟು, ಸ್ವಾಮಿ ನೀವು ಹೇಳೋದು ತುಂಬ ಕರೆಕ್ಟು, ತುಂಬ ಕೆಟ್ಟದಾಗಿದೆ ನನಗೆ. ಸೊ ನೋಡಿ, ನನ್ನ ಮಗ ಬಿದ್ದೋಗಿ ಅವನ ಕಾಲೇ ಏಟಾಗಿದೆ, ಫ್ರ್ಯಾಕ್ಚರ್ ಆಗಿದೆ, ಇದು ನಿಜವಾಗಿ ತುಂಬ ಕೆಟ್ಟದಾಗಿದೆ ನನಗೆ ಅಂತ ಹೇಳ್ತಾನೆ. ಇದು ಒಳ್ಳೇದಲ್ಲ ನಿಜವಾಗಿ, ಇಂಥ ಕೆಟ್ಟದ್ದು ಆಗ್ತಾ ಅಂತ ಅನ್ಕೊಂಡಿಲ್ಲ, ನೀವು ಹೇಳಿದ್ದು ನಿಜವಾಗಿ ಸತ್ಯವಾಯಿತು ಅಂತ ಹೇಳ್ತಾರೆ. ಹೌದಾ, ಅಂದರೆ ಅದು ಕೆಟ್ಟದಂತ ಅನ್ಕೊಂಡಿದ್ದೀರಾ ನೀವು? ವೆಯ್ಟ್ ಮಾಡಿ, ಸ್ವಲ್ಪ ವೆಯ್ಟ್ ಮಾಡಿ. ಕೆಟ್ಟದಾಗಿದೆ ಅಂತ ನೀವು ಅನ್ಕೊಂಡಿದ್ದೀರಲ್ಲ, ಅದು ಕೆಟ್ಟದಲ್ಲ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಹೌದಾ, ಅದೇನೋ ಲೆಗ್ಗೆ ಫ್ರ್ಯಾಕ್ಚರ್ ಆಗಿದೆಲ್ಲ, ಮತ್ತೆ ಅದು ಕೆಟ್ಟಿದೆ ಅಲ್ವಾ ಅಂತ ಹೇಳ್ತಾರೆ. ಇಲ್ಲ, ಸ್ವಲ್ಪ ವೆಯ್ಟ್ ಮಾಡಿ, ಏನಾಗ್ತದೆ ನೋಡೋಣ ಅಂತ. ಆಮೇಲೆ ಸೊ ಇನ್ನು ಸ್ವಲ್ಪ ದಿವಸ ಆದಮೇಲೆ ಏನಾಗುತ್ತೆ, ಅಲ್ಲಿ ಆ ಆ ಆ ಪ್ರಾಂತದಲ್ಲಿ, ಆ ಸಾಮ್ರಾಜ್ಯದಲ್ಲಿ ದೊಡ್ಡ ಯುದ್ಧ ಸ್ಟಾರ್ಟ್ ಆಗುತ್ತೆ. ದೊಡ್ಡ ಯುದ್ಧ ಸ್ಟಾರ್ಟ್ ಆದರೆ ಅವಾಗ ರಾಜು ಏನು ಅನೌನ್ಸ್ ಮಾಡ್ತಾನೆ ಗೊತ್ತಾ? ಆ ರಾಜ ಏನಂತ ಹೇಳ್ತಾನೆ, ಎಲ್ಲ ಯುವಕರು ಈ ಸೈನಿಕದಲ್ಲಿ ಜಾಯ್ನ್ ಆಗಬೇಕು, ಯಾರನ್ನು ಬಿಡೋದಿಲ್ಲ ನಾವು ಅಂತ ಹೇಳ್ತಾರೆ. ಅಲ್ಲಿ ಏನಾಗಿದೆ, ಇವನ್ ಕಾಲು ಫ್ರ್ಯಾಕ್ಚರ್ ಆಗಿದೆಲ್ಲ, ಇವನು ಬಿಟ್ಬಿಡ್ತಾರೆ. ನೋಡಿ, ಆ ಸೈನ್ಯದಲ್ಲಿ ತಗೋಬೇಕು, ಆ್ಯಕ್ಚುಲಿ ಸೈನ್ಯದಲ್ಲಿ ಹೋಗ್ಬೇಕು ಇವನು. ಆದರೆ ಆ ರಾಜ ಏನು ಹೇಳ್ತಾರೆ ಅಂದರೆ, ಓಕೆ ಇವ್ನ ಕಾಲು ಸರಿ ಇಲ್ಲ, ಇವನು ಬೇಡ ಅಂತ ಹೇಳಿ ಅವ್ನು ಬಿಟ್ಬಿಡ್ತಾರೆ. ಈಗ ಅಂದರೆ ಎಲ್ಲರೂ ತಗೊಂಡಿದ್ದಾರೆ, ಇವನು ಬಿಟ್ಟಿದ್ದಾರೆ. ಆವಾಗ ಅವನಿಗೆ ತುಂಬ ಸಂತೋಷ ಆಯಿತು. ನೋಡಿ, ನನ್ನ ಮಗ ಸೇವ್ ಆಗಿದ್ರು, ಇಲ್ಲಾಂದರೆ ಸೈನ್ಯಕ್ಕೆ ಹೋದರೆ ಯಾರು ಸತ್ತೋಗ್ತಾರೋ ಗೊತ್ತಿಲ್ಲ, ಯಾವಾಗ ಸತ್ತೋಗ್ತಾರೋ, ಹೆಂಗೆ ಸತ್ತೋಗ್ತಾರೋ ಯಾರು ಗೊತ್ತು. ಸೈನ್ಯದಲ್ಲಿ ಏನು ಯುದ್ಧ ಆಗ್ತದೋ, ಯುದ್ಧದಲ್ಲಿ ಆಪೋಸಿಟ್ ಅವ್ರು ಬಂದು ಇವನು ಸಾಯಿಸಿದ್ರೆ ಏನಾಗ್ತದೆ? ಅಟ್ಲೀಸ್ಟ್ ನನ್ನ ಮಗನ ಆ ಆ ಜೀವ ಉಳಿತಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ತುಂಬ ಸಂತೋಷ ಆಗ್ತಾನೆ, ಮತ್ತೆ ಬಂದು ಹೇಳ್ತಾನೆ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ನಿಮ್ಗೊಂದು ಕತೆ ಮುಖಾಂತರ ಏನು ಹೇಳ್ತದೆ ಅಂದರೆ, ಎವ್ರಿಥಿಂಗ್ ಚೇಂಜಸ್ ಓವರ್ ದ ಟೈಮ್. ಓಕೆ, ನೀವು ಒಳ್ಳೇದು ಅನ್ಕೊಂಡಿರೋದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಅದು ಚೇಂಜ್ ಆಗುತ್ತೆ. ನೀವು ಕೆಟ್ಟದ್ದು ಅನ್ಕೊಂಡಿರೋ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಅದು ಚೇಂಜ್ ಆಗುತ್ತೆ. ನೀವು ಚೇಂಜ್ ಆಗ್ತೀರಾ, ಮೈಂಡು ಚೇಂಜ್ ಆಗುತ್ತೆ, ಆಲೋಚನೆಗಳು ಚೇಂಜ್ ಆಗುತ್ತೆ, ಐಡಿಯಾಸು ಚೇಂಜ್ ಆಗುತ್ತೆ, ಇಡೀ ಪ್ರಪಂಚವೇ ಚೇಂಜ್ ಆಗುತ್ತೆ. ಎವ್ರಿಥಿಂಗ್ ಚೇಂಜಸ್ 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 ಚೇಂಜಸ್. ಇದು ಈ ಕಥೆಯ ಸಾರಾಂಶ. ಅರ್ಥ ಆಯ್ತಾ? ಸೊ ಇಲ್ಲಿ ಇನ್ನೊಂದು ವಿಷಯ ಇದೆ.
ಏನು ಚೇಂಜ್ ಆಗಲ್ಲಪ್ಪ ಅಂತಂದರೆ, ನಮ್ಮ ಒಳಗಡೆ ಇರುವಂಥ ಅತಿ ಆಪ್ತ ಮಿತ್ರ ಇದ್ದಾರೆ. ಏನದು? ನಮ್ಮ ಉಸಿರಾಟ. ಇದು ಚೇಂಜ್ ಆಗೋದಿಲ್ಲ. ಆದರೂ ನಂಬಿಕೊಂಡಿರೋರು ಯಾರೂ ಏನು ಅವರಿಗೆ ಹೊರೆ ಆಗೋದೇ ಇಲ್ಲ. ಅದ್ಭುತ ಪ್ರಯೋಜನಗಳು, ಅದ್ಭುತ ಆರೋಗ್ಯ, ಆನಂದಕರ ಜೀವನ ಒಂದು ನಂಬ್ಕೋಬೇಕು, ನಿಮ್ಮ ಶ್ವಾಸ ನಂಬ್ಕೊಳ್ಳಿ. ಇದು ಯಾವಾಗಲೂ ಚೇಂಜ್ ಆಗೋದಿಲ್ಲ. ಎಲ್ಲ ಬದಲಾವಣೆ ಆಗುತ್ತೆ, ಇಡೀ ಪ್ರಪಂಚವೇ ಬದಲಾವಣೆ ಆಗುತ್ತೆ. ಈಗ ನಾವು ನೋಡೋಕೆ ಹಿಂಗಿರ್ತೀವಿ, ಇನ್ನೊಂದು 10 ವರ್ಷ ನಮ್ಮ ರೂಪನೇ ಚೇಂಜ್ ಆಗುತ್ತೆ ಅಲ್ವಾ? ಈ ರೀತಿಯಲ್ಲಿ ಏನು ಚೇಂಜ್ ಆಗೋದಿಲ್ಲ ಹೇಳಿ? ಈ ವಿಶ್ವದಲ್ಲಿ ಏನು ಚೇಂಜ್ ಆಗೋದಿಲ್ಲ. ಪ್ರತಿಯೊಂದು ಕಾಲ ಚೇಂಜ್ ಆಗ್ತಾ ಇರ್ತದೆ. ಆ, ಮಳೆಕಾಲ, ಬಿಸಿಲು ಕಾಲ, ಚಳಿಗಾಲ ಚೇಂಜ್ ಆಗ್ತಾನೆ ಇರ್ತದೆ. ಏನು ಚೇಂಜ್ ಆಗಲ್ಲ? ಒಂದು ಮಾತ್ರ ಚೇಂಜ್ ಆಗಲ್ಲ, ನಮ್ಮ ಒಳಗಡೆ ನಡೀತಾ ಇರೋಂಥ ನಮ್ಮ ಆಪ್ತ ಮಿತ್ರ. ನಿತ್ಯವಾಗಿ ನಾವು ಹುಟ್ಟಿದಿಂದ ಜನನದಿಂದ ಮರಣವರೆಗೂ ನಮ್ಮ ಜೊತೆಗಿರುವಂಥ ಆ ಶ್ವಾಸ ಚೇಂಜ್ ಆಗೋದಿಲ್ಲ. ಅದು ನಂಬ್ಕೊಂಡ್ರೆ, ಅದನ್ನು ಪಾಲನೆ ಮಾಡಿದ್ರೆ, ಅದು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಅನುಸರಿಸಿದರೆ ನಿಮಗೆ ಆರೋಗ್ಯ, ಆನಂದ ನಿಮ್ಮ ಸ್ವಂತವಾಗತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಅದೇ ರೀತಿಯಲ್ಲಿ ನಮ್ಮ ಒಳಗಡೆ ಉಸಿರಾಟ ಇರೋವರೆಗೂ ಆ ಉಸಿರಾಟವನ್ನು ನಾವು ಅನುಭವಿಸ್ತಾ ಇರ್ತೀವಲ್ಲ, ಆ ಉಸಿರಾಟ ಮಾಡ್ತಾ ಇದೀವಿ ಅಂದರೆ ಕಾರಣ ಏನು? ನಮ್ಮಲ್ಲಿರುವಂಥ ಆ ಶಾಶ್ವತ ಮಿತ್ರ ಅಂದರೆ ನಾವೇ ಯಾರವರು? ಆತ್ಮ. ಈ ಆತ್ಮ ಏನಿದೆಯೋ ಅದು ಶಾಶ್ವತ ಅಲ್ವಾ? ಸೊ ಶಾಶ್ವತವಾಗಿರುವಂಥ ಈ ಆತ್ಮ, ಸೊ ಈ ಆತ್ಮದ ಫ್ರೆಂಡ್ ಯಾರಪ್ಪ ಅಂತಂದರೆ, ನಮ್ಗೆ ಫ್ರೆಂಡ್ ಯಾರಂತಂದರೆ ನಾವೇ ಆತ್ಮ. ನಮ್ಗೆ ಒಳ್ಳೆ ಫ್ರೆಂಡ್ ಯಾರಪ್ಪ ಅಂತಂದರೆ ಆ ಶ್ವಾಸನೆ. ಆ ಶ್ವಾಸ ಬಾಹ್ಯದಿಂದ, ವಿಶ್ವದಿಂದ ಒಳಗಡೆ ಬರುತ್ತೆ, ವಿಶ್ವದಕ್ಕೆ ಮತ್ತೆ ಆಚೆ ಕಡೆ ಹೋಗುತ್ತೆ. ನಮ್ಗೆಲ್ಲರೂ ಕಾಮನ್ ಆಗಿರೋದು ಏನು ಹೇಳಿ? ಪ್ರತಿಯೊಬ್ಬರು ಕಾಮನ್ ಆಗಿ ಒಂದೇ ಶ್ವಾಸ, ಒಂದೇ ತಗೊಂತಾ ಇರ್ತೀವಿ, ಬಿಡ್ತಾ ಇರ್ತೀವಿ, ಅದೇ ಶ್ವಾಸ. ನೀವು ಬಿಟ್ಟಿರೋಂಥ ಶ್ವಾಸ ನಾನು ತಗೊಂತೀನಿ, ನಾನು ಬಿಟ್ಟಿರೋಂಥ ಶ್ವಾಸ ನೀವು ತಗೊಂತೀರಾ. ಇಲ್ಲಿ ನಾವೆಲ್ಲರೂ ಏಕವಾಗ್ತೀವಿ. ಭಿನ್ನತ್ವದಲ್ಲಿ ಏಕತ್ವ ಅನ್ನೋದು ಈ ಗಾಳಿಗಿಂತ ಶ್ವಾಸಕ್ಕಿಂತ ಇನ್ಯಾವುದಾದ್ರು ಇದೆಯಾ? ಏಕತ್ವ ಏಕತ್ವ ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ಯಾವ್ದು ಏಕತ್ವ ಮಾಡೋದು? ಆ ಗಾಳಿ, ಆ ಶ್ವಾಸವೇ. ಆ ಶ್ವಾಸನೇ ಅರ್ಥ ಮಾಡ್ಕೋಬೇಕು ನಾವು. ಇಂಥ ಅದ್ಭುತವಾದ ಈ ವಿಷಯನ್ನು ಸೊ ಮನಸ್ಸಲ್ಲಿಟ್ಕೊಂಡು ಯಾವಾಗಲೂ ನೆನಪು ಮಾಡ್ಕೊಂತ ನಮ್ಮ ಆರೋಗ್ಯ, ಆನಂದವನ್ನು ಕಾಪಾಡ್ಕೋಬೇಕಂದ್ರೆ ಸ್ವರ ವಿಜ್ಞಾನ ಎಲ್ಲಿದ್ದೀವಿ, ಶ್ವಾಸದ ವಿಜ್ಞಾನ ಎಲ್ಲಿದ್ದೀವಿ, ಮತ್ತೆ ಧ್ಯಾನ ಅಂದರೆ ಶ್ವಾಸದ ಮೇಲೆ ಗಮನ ಅಂತ ಹೇಳ್ತಾ ಇದ್ದೀವಿ. ಸೊ ಅದಕ್ಕೆ ಶ್ವಾಸದ ಪ್ರಾಮುಖ್ಯತೆ ಎಷ್ಟಿದೆ ಅಂತಂದರೆ ಹೇಳಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಅನಂತ ಅನಂತ ಅನಂತ. ಅದಕ್ಕೋಸ್ಕರ ಇದು ಪಾಲನೆ ಮಾಡಿ ಅಂತ ಹೇಳ್ತಾ ಸೊ ಈ ಅಂಶವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ.